ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಶಿವಮೊಗ್ಗಕ್ಕೆ ಬಂದಿದ್ದೀನಿ. ಶಿವಮೊಗ್ಗದ ರಿವರ್ ಫ್ರಂಟ್ ಪಾರ್ಕ್ ಅಂತ ಹೇಳಿ ರೀಸೆಂಟಾಗಿ ಓಪನ್ ಆಗಿದೆ. ತುಂಗಾ ನದಿಯ ದಡದ ಹತ್ರ ಓಪನ್ ಆಗಿರೋದ್ರಿಂದ ಇದು ತುಂಬಾ ಚೆನ್ನಾಗಿದೆ. ಬೆಕ್ಕಿನ ಕಲ್ಮಠದಿಂದ ಬೈಪಾಸ್ವರೆಗೂ ಕೂಡ ಇದು ಉದ್ದ ಇದೆ. ಸೊ ಮತ್ತು ಇಲ್ಲಿ ಸೈಕಲ್ ಕೂಡ ರೆಂಟಿಗೆ ಸಿಗುತ್ತೆ. ನೀವು ಸೈಕ್ಲಿಂಗ್ ಕೂಡ ಈ ಪಾರ್ಕ್ನಲ್ಲೇ ಮಾಡ್ಕೊಳ್ಬೋದು, ವಾಕಿಂಗ್ ಕೂಡ ಮಾಡ್ಬೋದು. ಜೊತೆಗೆ ಪ್ಲೇ ಏರಿಯಾ ಕೂಡ ಇರೋದ್ರಿಂದ ಮಕ್ಕಳೆಲ್ಲ ಕರ್ಕೊಂಬಂದರೆ ನೀವು ಅವ್ರಿಗೆ ಕೂಡ ಆಟ ಆಡಿಸ್ಕೊಂಡು ಹೋಗ್ಬೋದು. ಮತ್ತು ವ್ಯಾಯಾಮ ಎಲ್ಲ ಮಾಡೋದಕ್ಕೂ ಕೂಡ ಮಕ್ಕಳಿಗೆ ಅರೇಂಜ್ ಮಾಡಿದ್ದಾರೆ. ವ್ಯಾಯಾಮ ಕೂಡ ಮಾಡಿಸ್ಬೋದು. ಅದಕ್ಕೆ ಏನೇನು ಬೇಕೋ ಅದೆಲ್ಲ ಇನ್ಸ್ಟಾಲ್ ಕೂಡ ಮಾಡಿದ್ದಾರೆ. ಇನ್ನು ಸ್ವಲ್ಪ ಇಂಪ್ರೂವ್ ಆಗಬೇಕಾಗಿದೆ. ಇಲ್ಲಿ ಆಹಾರ ತಾಣ ಅಂತ ಹೇಳಿ ಕೂಡ ಇದೆ ಇಲ್ಲಿ. ಅಂದರೆ ಇನ್ನೂ ಓಪನ್ ಆಗಿಲ್ಲ, ಇನ್ನೂ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ. ನೀವೇನಾದರೂ ಶಿವಮೊಗ್ಗ ಬಂದಿದ್ದರೆ ಅಥವಾ ಶಿವಮೊಗ್ಗದಲ್ಲಿದ್ದರೆ ನೀವು ಕೂಡ ಮಕ್ಕಳನ್ನ ಕರ್ಕೊಂಡ್ಬನ್ನಿ. ಇನ್ನೇನು ರಜಾ ಎಲ್ಲ ಇದೆ, ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಬೇಸಿಗೆ ರಜೆನ ನೀವು ಮಕ್ಕಳ ಜೊತೆ ಇಲ್ಲಿ ಕೂಡ ಬಂದು ಖುಷಿಯಾಗಿ ಎಂಜಾಯ್ ಮಾಡ್ಬೋದು. ಜೊತೆಗೆ ವಾಕ್ ಮಾಡಿ ನಿಮ್ಮ ವೆಯ್ಟ್ ಕೂಡ ರೆಡ್ಯೂಸ್ ಮಾಡ್ಕೊಳ್ಬೋದು ಮತ್ತು ನಿಮ್ಮ ಹೆಲ್ತನ್ನು ಕೂಡ ಕಾಪಾಡ್ಕೊಳ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈಗ ನಾವು ಶಿವಮೊಗ್ಗದ ಬೆಕ್ಕಿನ ಕಲ್ಮಠದ ಹತ್ರ ಇರುವಂತಹ ಫ್ರಂಟ್ ವ್ಯೂ ಪಾರ್ಕ್ ಅಂತ ಹೇಳಿ ಇದು ನೋಡ್ತಾ ಇರ್ಬೋದು. ತುಂಗಾ ನದಿಯ ಪಕ್ಕದಲ್ಲೇ ಮಾಡಿದ್ದಾರೆ. ಬೆಕ್ಕಿನ ಕಲ್ಮಠ ಏನು ಬರುತ್ತಲ್ಲ, ಪಕ್ಕದ ರೋಡಲ್ಲೇ ಕೋಟೆ ಆಂಜನೇಯ ರಸ್ತೆ ಅಂತ ಹೇಳಿದೆ. ಆ ರಸ್ತೆಯಲ್ಲಿ ಹೋದರೆ ಸ್ಟಾರ್ಟಿಂಗಲ್ಲೇ ನಮಗೆ ಈ ಫ್ರಂಟ್ ವ್ಯೂ ಪಾರ್ಕಿನ ಎಂಟ್ರೆನ್ಸ್ ಸಿಗುತ್ತೆ. ಫುಲ್ ಆ ರೋಡ್ ಉದ್ದಕ್ಕೂ ಕೂಡ ಎಂಟ್ರೆನ್ಸ್ ಗೇಟ್ಗಳಿದೆ. ಟೋಟಲಾಗಿ ಒಂದು 3ರಿಂದ 4 ಎಂಟ್ರೆನ್ಸ್ ಗೇಟ್ ಇದೆ. ನೀವು ಎಲ್ಲಿ ಬೇಕಿದ್ರೂ ಆ ಎಂಟ್ರೆನ್ಸ್ ತಗೊಳ್ಬಹುದು. ನೀವೇನಾದರೂ ಈ ಪಾರ್ಕಲ್ಲಿ ಸೈಕ್ಲಿಂಗ್ ಮಾಡ್ತೀರಾ ಅನ್ನೋದಾದರೆ ರೆಂಟಿಗೆ ತೊಗೊಂಡು ಕೂಡ ಎಲೆಕ್ಟ್ರಿಕ್ ಸೈಕಲ್ ಕೊಡ್ತಾರೆ. ಆ ಸೈಕಲ್ನ ನೀವು ಬಾಡಿಗೆಗೆ ತೊಗೊಂಡು ಓಡಿಸ್ಬೇಕು ಅನ್ನೋದಾದರೆ ನೀವು ಇಲ್ಲಿಂದನೇ ಎಂಟ್ರೆನ್ಸ್ ತೊಗೊಬೇಕು. ಇದು ನೋಡ್ತಾ ಇರ್ಬೋದು ಬೆಕ್ಕಿನ ಕಲ್ಮಠ. ಇದ್ರ ಪಕ್ಕದಲ್ಲೇ ಕೋಟೆ ಆಂಜನೇಯ ರಸ್ತೆ ಇದೆ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾನು ಫಸ್ಟ್ ಎಂಟ್ರೆನ್ಸ್ ಗೇಟ್ನಲ್ಲೇ ಇವಾಗ ಎಂಟ್ರಿ ತೊಗೋತಾ ಇದ್ದೀನಿ. ಯಾಕಂದರೆ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಕೂಡ ಅಷ್ಟೇ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಮಾಡಬಹುದು ಅಂತ. 1.5 ಕಿಲೋಮೀಟರ್ ಉದ್ದ ವಾಕ್ ಮಾಡಬಹುದು. ಅಂದರೆ ನೀವು ಒಂದು ಸಲ ಇಲ್ಲಿಂದ ಎಂಟ್ರಿ ತೊಗೊಂಡು ಎಕ್ಸಿಟ್ ಆದರೆ 1.5 ಕಿಲೋಮೀಟರ್ ಆಗುತ್ತೆ, ಅಥವಾ ವಾಪಸ್ ಬಂದರೆ ಟೋಟಲಾಗಿ 3 ಕಿಲೋಮೀಟರ್ ಆಗುತ್ತೆ. ಈಗ ಎಂಟ್ರೆನ್ಸ್ ಗೇಟ್ ಒಳಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಸೈಕಲ್ ಎಲ್ಲ ನಿಲ್ಲಿಸಿದ್ದಾರೆ. ಇಲ್ಲಿ ನೀವು ಬಾಡಿಗೆಗೆ ತೊಗೊಂಡು ಸೈಕ್ಲಿಂಗ್ ಕೂಡ ಮಾಡ್ಕೊಳ್ಬಹುದು. ಜೊತೆಗೆ ಎಕ್ಸಿಟ್ ಪಾಯಿಂಟಲ್ಲಿ ನಿಮಗೆ ಸೈಕಲ್ ನಿಲ್ಲಿಸೋದಕ್ಕೆ ಸೈಕಲ್ ನಿಲ್ಲಿಸುವ ತಾಣ ಅಂತಲೇ ಇದೆ. ಅಲ್ಲಿ ನೀವು ಸೈಕಲ್ನ ನಿಲ್ಲಿಸಬೇಕಾಗತ್ತೆ ಕೊನೆಯಲ್ಲಿ, ಎಂಡಿಂಗಲ್ಲಿ. ಈಗ ಇದು ಫಸ್ಟು ಎಂಟ್ರೆನ್ಸ್ ವೇವ್. ಇದು ನೋಡ್ತಾ ಇರ್ಬೋದು. ನಾವು ಅದೇ ಬ್ರಿಡ್ಜ್ ಏನು ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದನೇ ಬಂದಿದ್ದು. ಈಗ ನಿಮಗೆ ಲೆಫ್ಟ್ ಸೈಡ್ನಲ್ಲಿ ಬ್ರಿಡ್ಜ್ ಕಾಣಿಸ್ತಾ ಇದೆ ಅಲ್ವಾ, ಈ ಬ್ರಿಡ್ಜಿಂದ ಕೊನೆಗೆ ಎಕ್ಸಿಟ್ ಪಾಯಿಂಟಿಗೂ ಅಷ್ಟೇ ಒಂದು ಬ್ರಿಡ್ಜ್ ಕನೆಕ್ಟ್ ಆಗುತ್ತೆ. ಅಲ್ಲಿವರೆಗೂ ಇದು ಲೆಂತ್ ಇದೆ. ಟೋಟಲಾಗಿ 1.5 ಕಿಲೋಮೀಟರಷ್ಟು ದೂರ ಲೆಂತ್ ಇದೆ. ಇನ್ನು ಇಲ್ಲಿ ಮಳೆಗಾಲ ಎಲ್ಲ ಮುಗಿದ ಮೇಲೆ ಬಂದರೆ ಇನ್ನೂ ಚೆನ್ನಾಗಿ ವ್ಯೂಸ್ ಅನಿಸುತ್ತೆ. ಯಾಕಂದರೆ ನೀರೆಲ್ಲ ತುಂಬಿರುತ್ತೆ. ಈಗ ಬೇಸಿಗೆ ಆಗಿರೋದ್ರಿಂದ ನೀರೆಲ್ಲ ಕಂಪ್ಲೀಟಾಗಿ ಕಡಿಮೆ ಆಗಿದೆ. ನೋಡ್ತಾ ಇರ್ಬೋದು ಶಿವಮೊಗ್ಗದ ಜನರಿಗೆ ಕಂಪ್ಲೀಟಾಗಿ ಎಷ್ಟು ನೀರು ಕಡಿಮೆ ಇದೆ ಅಂತ ಹೇಳಿ. ಈ ಸಲ ಏನಾದರೂ ಮಳೆ ಬರಲಿಲ್ಲ ಅನ್ನೋದಾದರೆ ಬರಗಾಲನೇ ಬರುತ್ತೆ ಅಂತ ಹೇಳ್ಬೋದು. ನೀರಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನೀರು ನೋಡ್ತಾ ಇರ್ಬೋದು ನೀವು ಎಷ್ಟು ಕಡಿಮೆ ಆಗಿದೆ. ಈಗ ಮಾರ್ಚ್ ಮಂತು, ಈಗಲೇ ಇಷ್ಟು ನೀರು ಕಡಿಮೆ ಆಗಿದೆ. ವಾಕ್ ಮಾಡೋದಕ್ಕೂ ಅಷ್ಟೇ ತುಂಬಾ ಖುಷಿ ಅನಿಸುತ್ತೆ. ಯಾಕಂದರೆ ಜನ ಎಲ್ಲ ಇರ್ತಾರೆ. ನೀವು ವಾಕ್ ಮಾಡಿದ್ದು ನಡೆದಿದ್ದು ಗೊತ್ತೇ ಆಗೋದಿಲ್ಲ. ನಿಮಗೆ ಸುಸ್ತು ಕೂಡ ಅಂತ ಅನಿಸೋದಿಲ್ಲ. ನೋಡ್ತಾ ಇರ್ಬೋದು ಇವರೆಲ್ಲ ಸೈಕಲ್ ಬಾಡಿಗೆ ತೊಗೊಂಡು ಸೈಕಲ್ ಕೂಡ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಮಕ್ಕಳು ಕೂಡ ಅಷ್ಟೇ ಸೈಕಲ್ ತೊಗೊಂಡು ಬಾಡಿಗೆಗೆ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಎಲ್ಲ ಇಲ್ಲಿ ಫ್ರೀ ಆಗಿರೋದಿಲ್ಲ. ಈಗ ಸದ್ಯಕ್ಕೆ ಫ್ರೀಯಾಗಿ ಎಂಟ್ರಿ ಆಗ್ಬೋದು. ನೆಕ್ಸ್ಟ್ ಎಂಟ್ರಿ ಟಿಕೆಟ್ ಮಾಡ್ತಾರೆ. ಎಂಟ್ರಿ ಟಿಕೆಟ್ ಮಾಡಿದ್ಮೇಲೆ ಇಲ್ಲಿ ಫುಡ್ ಕೋರ್ಟ್ ಎಲ್ಲ ಆಗುತ್ತೆ. ಮತ್ತು ಜೊತೆಗೆ ವಾಟರ್ ಫೌಂಟೇನ್ ಕೂಡ ಆವಾಗ ಲೈಟ್ಸ್ ಎಲ್ಲ ಆನ್ ಮಾಡ್ತಾರೆ. ವಾಟರ್ ಫೌಂಟೇನ್ದು ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ. ಒಂದು ಸಲ ನಾವು ಎಂಟ್ರಿಯಿಂದ ಹೋಗಿ ಎಕ್ಸಿಟ್ವರೆಗೂ ಹೋದರೆ 1.5 ಕಿಲೋಮೀಟ್ರ್ ಆಗುತ್ತೆ. ಮತ್ತು ವಾಪಸ್ ನಾವು ಎಂಟ್ರಿ ಏನಾಗಿದ್ವಿ ಅಲ್ಲಿಗೆ ಬಂದರೆ ಒಂದು 3 ಕಿಲೋಮೀಟ್ರು ವಾಕ್ ಮಾಡ್ದಂಗೆ ಆಗುತ್ತೆ. ಇನ್ನು ಮಕ್ಕಳು ಏನಾದರೂ ಕರ್ಕೊಂಬಂದರೆ ನಾವು ಪ್ಲೇ ಏರಿಯಾದಲ್ಲಿ ಬಿಟ್ಬಿಟ್ಟು ಕೂಡ ವಾಕ್ ಮಾಡ್ಬೋದು. ಇನ್ನು ಫುಡ್ ಕೋರ್ಟ್ ಎಲ್ಲ ಆದರೆ ಅಂತೂ ಇನ್ನೂ ಶಿವಮೊಗ್ಗದ ಜನತೆಗೆ ಹಬ್ಬ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಫುಡ್ ಕೋರ್ಟ್ ಆದಮೇಲಂತೂ ಫುಡ್ ಕೋರ್ಟ್ ಇರುತ್ತೆ, ವಾಕಿಂಗ್ ಮಾಡ್ಬೋದು, ಜೊತೆಗೆ ಸೈಕ್ಲಿಂಗ್ ಮಾಡ್ಬೋದು, ಜೊತೆಗೆ ಮಕ್ಕಳಿಗೆ ಆಟಾಡಿಸೋದಕ್ಕೆ ಪ್ಲೇ ಏರಿಯಾ ಕೂಡ ಇದೆ. ಮತ್ತು ಯೋಗ ಕೂಡ ಮಾಡ್ಕೊಳ್ಬೋದು. ಯೋಗಕ್ಕೆ ಅಂತ ಹೇಳಿ ಒಂದು ದೊಡ್ಡ ಹಾಲ್ ಇದೆ. ಜೊತೆಗೆ ಇನ್ನು ಮಕ್ಕಳಿಗೆ ವರ್ಕೌಟ್ ಮಾಡಿಸೋದಕ್ಕೆ ಅಂತ ಹೇಳಿ ಕೂಡ ವರ್ಕೌಟ್ ಮಾಡೋದಕ್ಕೆ ವ್ಯಾಯಾಮ ಎಲ್ಲ ಮಾಡುವಂತಹ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಕೂಡ ಹಾಕಿ ಇಟ್ಟಿದ್ದಾರೆ. ಇನ್ನು ನದಿ ಪಕ್ಕದಲ್ಲೇ ಇರೋದ್ರಿಂದ ವ್ಯೂ ಕೂಡ ಚೆನ್ನಾಗಿರುತ್ತೆ. ಒಂಥರ ಒನ್ ಡೇ ಪಿಕ್ನಿಕ್ ಅಂತಲೇ ಅನ್ಬೋದು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಾತ್ರ.
ಇಲ್ಲಿ ವಾಟರ್ ಫೌಂಟೇನ್ ಅಂತ ಹೇಳಿದ್ದೆ ಅಲ್ವಾ, ಅದು ಇಲ್ಲಿ ಮಾಡಿದ್ದಾರೆ. ಅಂದರೆ ಫುಲ್ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಕಂಪ್ಲೀಟಾಗಿ ಕಲರ್ಫುಲ್ ಆಗಿರೋವಂತಹ ವಾಟರ್ ಫೌಂಟೇನ್ನ ನೀವು ನೋಡ್ಬೋದು. ಬಟ್ ಇದೆಲ್ಲ ಎಂಟ್ರಿ ಫೀ ಏನು ತೊಗೊಳ್ತಾರಲ್ಲ, ಟಿಕೆಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಆವಾಗಿಂದ ಲೈಟ್ಸ್ ಆನ್ ಮಾಡ್ತಾರಂತೆ. ಬಟ್ ಇದು ಓಪನ್ ಆಗಿತ್ತಲ್ಲ, ಸೊ ಆವಾಗ ಆನ್ ಮಾಡಿದ್ರು. ಬಿಟ್ಟರೆ ಈಗ ಸದ್ಯಕ್ಕೆ ಏನು ಉಚಿತ ಪ್ರವೇಶ ಇದೆ ಅಲ್ಲಿವರೆಗೆ ಇಲ್ಲ. ಇನ್ನು ವಾಕಿಂಗ್ ಮಾಡಿ ಸುಸ್ತಾದರೆ ಅಲ್ಲಲ್ಲೇ ಕೂರ್ಲಿಕ್ಕೆ ಅಂತ ಹೇಳಿ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಒಂದು ಕಡೆ ಅಂತಲ್ಲ, ಸುಮಾರು ಕಡೆ ಕೂರ್ಲಿಕ್ಕೆ ಅವಕಾಶ ಇದೆ. ಬಂದು ಹರಟೆ ಕೂಡ ಹೊಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ. ಇನ್ನು ನೋಡ್ತಾ ಇರ್ಬೋದು ಗೋಡೆಗಳ ಮೇಲೂ ಕೂಡ ಪೇಂಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಶಿವಮೊಗ್ಗದ ಪ್ರಸಿದ್ಧ ಪ್ರವಾಸಿ ತಾಣಗಳಾದಂತಹ ಸಕ್ಕರೆ ಬಯಲಾಗಿರ್ಬೋದು, ಜೋಗ ಜಲಪಾತ ಆಗಿರ್ಬೋದು, ಹಾಗೆ ತಾವರೆಕೊಪ್ಪದ ಹುಲಿ ಮತ್ತು ಸಿಂಹಧಾಮ ಅದನ್ನು ಕೂಡ ಇಲ್ಲಿ ಪೇಂಟ್ ಮಾಡಿದ್ದಾರೆ. ಮತ್ತು ಇನ್ನು ಪ್ರತಿ ರಾಜ್ಯದಲ್ಲಿ ಯಾವ್ಯಾವ ನೃತ್ಯಗಳಿಗೆ ಹೆಸರುವಾಸಿನೋ ಅದರ ಪೇಂಟಿಂಗ್ ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಇನ್ನು ಕರ್ನಾಟಕದ ಹೆಮ್ಮೆಯ ಯಕ್ಷಗಾನ ಕೂಡ ಅದನ್ನು ಕೂಡ ಪೇಂಟ್ ಮಾಡಿದ್ದಾರೆ. ಪ್ರತಿ ರಾಜ್ಯದ್ದು ಕೂಡ ಇಲ್ಲಿ ಪೇಂಟ್ ಮಾಡಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಗೇಟ್ ಓಪನ್ ಆದರೆ ಸಂಜೆ 6 ಗಂಟೆ ತನಕ ಕೂಡ ಗೇಟ್ ಓಪನ್ ಆಗಿರುತ್ತೆ. ಸಂಜೆ 6 ಗಂಟೆ ಮೇಲೆ ಇಲ್ಲಿ ಯಾರಿಗೂ ಕೂಡ ಇರಲಿಕ್ಕೆ ಅವಕಾಶ ಇಲ್ಲ. 6 ಗಂಟೆ ಒಳಗೆ ಬಂದು ನಾವು ವಾಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಈವ್ನಿಂಗ್ ಟೈಮು. ಇನ್ನು ಬುಧವಾರ ದಿವಸ ಬೆಳಗ್ಗೆ 6 ಗಂಟೆಗೆ ಓಪನ್ ಆದರೆ ಬೆಳಗ್ಗೆನೇ 9 ಗಂಟೆಗೆ ಕ್ಲೋಸ್ ಆಗುತ್ತೆ. ಈವ್ನಿಂಗ್ ಎಲ್ಲ ಇರೋದಿಲ್ಲ.
ಅಲ್ಲೇ ಹೋಗ್ಬೇಕಾ?